ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಇವತ್ತು ನಾನು ಎರಡು ವವಲ್ ಸೇರಿಸಿ ಬರೆಯುವಾಗ ಹೇಗೆ ಓದಬೇಕು ಎಂಬ ವಿಷಯದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಎರಡು ಈ ಸೇರಿಸಿ ಬರೆಯುವಾಗ ಅದಕ್ಕೆ ಈ ಉಚ್ಚಾರಣ ಬರುತ್ತದೆ. ಅದೇ ಥರ ಈಗೆ ಜೊತೆ ಎ ಬರೆಯುವಾಗ ಈ ಉಚ್ಚಾರಣ ಬರುತ್ತದೆ. ಲಾಸ್ಟ್ ಕ್ಲಾಸ್ನಲ್ಲಿ ಇದರ ಬಗ್ಗೆ ಹೇಳಿದೆ. ಓಕೆ, ಈಗ ಓಯಿನ ಜೊತೆ ಯು ಬರೆಯುವಾಗ ಅದೇ ಥರ ಓಯಿನ ಜೊತೆ ಡಬ್ಲ್ಯೂ ಬರುವಾಗ ಅದರ ಉಚ್ಚಾರಣ ಹೇಗೆ ಬರುತ್ತದೆ, ಇದು ಸೇರಿಸಿ ಬರುವ ಪದಗಳು ಹೇಗೆ, ಅದರ ಉಚ್ಚಾರಣಗಳು ಹೇಗೆ ಬರುತ್ತದೆ, ಈ ವಿಷಯಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಓಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಈಸಿಯಾಗಿ ಇಂಗ್ಲೀಷ್ ಹೇಗೆ ಓದಬೇಕು ಬರೆಯಬೇಕು ಎಂಬ ಸೀರೀಸ್ನಲ್ಲಿ ಇದು 9ನೇ ಕ್ಲಾಸ್. ಇಂಗ್ಲೀಷ್ ಬರೀಬೇಕು ಆದರೆ ಕಲಿಬೇಕು ಎಂಬ ಆಸೆ ಇರುವ ಯಾರಾದರೂ ಕೂಡ, ಅಲ್ಲದೆ ಶಾಲೆ ಮಕ್ಕಳು ಸ್ವಲ್ಪ ಇಂಗ್ಲೀಷ್ನಲ್ಲಿ ಪೂವರ್ ಆಗಿದ್ದವರು ಅವರಿಗೆ ಸಹ ಈ ಕ್ಲಾಸ್ ಹೆಲ್ಪ್ ಆಗಬಹುದು. ಆದರೆ ಈ ಕ್ಲಾಸನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ಓ ಯು ಸೇರಿಸಿ ಬರುವಾಗ ಅದಕ್ಕೆ ಅವು ಎರಡು ಥರ ಉಚ್ಚಾರಣೆಗಳುಂಟು. ಅದು ಓ ಯುಗೆ ಅವು ಉಚ್ಚಾರಣ ಬರುತ್ತದೆ, ಅದೇ ಥರ ಓ ಯುಗೆ ಊ ಉಚ್ಚಾರಣ ಸಹ ಬರುತ್ತದೆ. ಅದೇ ಥರ ಓ ಡಬ್ಲ್ಯೂ ಸೇರಿಸಿ ಬರುವಾಗ ಅದಕ್ಕೆ ಸಹ ಅವು ಉಚ್ಚಾರಣ ಉಂಟು, ಓ ಡಬ್ಲ್ಯೂಗೆ ಓ ಉಚ್ಚಾರಣ ಸಹ ಉಂಟು. ಇವತ್ತು ಎರಡು ಸಹ ಸೇರಿಸಿ ಮಿಕ್ಸ್ ಮಾಡಿ ಕಲಿತಿದರೆ ಕಷ್ಟ ಆಗ್ತದೆ, ತುಂಬ ಕನ್ಫ್ಯೂಸ್ ಆಗ್ತದೆ. ಅದಕ್ಕಾಗಿ ಸೆಪ್ರೇಟಾಗಿ ಹೇಳೋಣ. ಓ ಯು ಸೇರಿಸಿ ಬರುವಾಗ ಅವು ಉಚ್ಚಾರಣ ಬರುತ್ತದೆ. ಅದೇ ಥರ ಅದಿನಲ್ಲಿ ಸೇರಿಸಿ ಬರುವ ಅದಿನ ಜೊತೆ ಒಂದೊಂದು ಕನ್ಸೋನೆಂಟ್ಸ್ ಅಂದರೆ ವ್ಯಂಜನ ಅಕ್ಷರಗಳು, ಇಂಗ್ಲೀಷ್ನಲ್ಲಿ ವ್ಯಂಜನ ಅಕ್ಷರಗಳು ಅದಿನ ಜೊತೆ ಸೇರಿಸಿ ಬರುವ ಅದು ಉಚ್ಚಾರಣೆಗಳು ಹೇಗೆ ಎಂದು ನೋಡೋಣ. ಓ ಯು ಔ, ಬಿ ಒ ಯು ಬೌ, ಸಿ ಒ ಯು ಕೌ, ಎಫ್ ಒ ಯು ಫೌ, ಎಚ್ ಒ ಯು ಹೌ, ಎಲ್ ಒ ಯು ಲವ್, ಎಮ್ ಒ ಯು ಮೌ. ಈ ಪದಗಳೆಲ್ಲ ಇದು ಸರಿಯಾಗಿ ಪೂರ್ಣ ಪದಗಳೆಲ್ಲ, ಒಂದು ಪದಗಳ ಒಂದು ಭಾಗ ಮಾತ್ರವೇ. ಇದಕ್ಕೆ ಯಾವುದಕ್ಕೆ ಸಹ ಕರೆಕ್ಟಾಗಿ ಮೀನಿಂಗ್ ಬರುವುದಿಲ್ಲ. ಆದರೆ ನಿಮಗೆ ದೊಡ್ಡ ದೊಡ್ಡ ವರ್ಡ್ಸ್ ಬರುವಾಗ ಅದನ್ನ ಜೊತೆ ಓದಲಿಕ್ಕೆ ಚಿಕ್ಕ ಚಿಕ್ಕ ಪೀಸ್ ಥರ ಬಿಡಿಸಿ ಓದುವಾಗ ಸುಲಭವಾಗಿ ಬರುತ್ತದೆ. ಓಕೆ, ಉಚ್ಚಾರಣೆಗಳು ಸುಲಭವಾಗಿ ಓದಲಿಕ್ಕೆ ಇದೇ ಥರ ನಾವು ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ಎನ್ ಒ ಯು ನೌ, ಎನ್ ಒ ಯು ನೌನು ಹೇಳಿದರೆ ನಿಮಗೆ ಅದನ್ನ ಜೊತೆ ಬೇರೆ ವರ್ಡ್ ಸೇರಿಸಿ ಬರ್ಬೋದು, ಗೊತ್ತಾಯ್ತಾ? ಅದೇ ಥರ ಅದು ಎನ್ ಒ ಡಬ್ಲ್ಯೂ ನಾವು ಹೇಳುವಾಗ ಅದನ್ನ ಜೊತೆ ಅದು ಪೂರ್ಣ ರೂಪವೇ, ಅದಕ್ಕೆ ಮೀನಿಂಗ್ ಉಂಟು, ಅರ್ಥ ಉಂಟು. ಅದಕ್ಕಾಗಿ ಇದು ಓ ಯು ಸೇರಿಸಿ ಬರೆದ ಪದಗಳು ನಾವೀಗ ಪ್ರಾಕ್ಟೀಸ್ ಮಾಡಲಿಕ್ಕೆ. ಓಕೆ, ಇಲ್ಲಿ ನೋಡು, ಎನ್ ಒ ಯು ನಾವು, ಪಿ ಒ ಯು ಪೌ, ಆರ್ ಒ ಯು ರಾವ್, ಎಸ್ ಒ ಯು ಸಾವ್, ಆರ್ ಒ ಯು ರಾವ್, ಜಿ ಆರ್ ಒ ಯು ಗ್ರಾವ್, ಆರ್ ಒ ಯು ರಾವ್, ಪಿ ಆರ್ ಒ ಯು ಪ್ರಾವ್. ಅದೇ ಥರ ಬಿ ಒ ಯು ಬೌ, ಬಿ ಒ ಯು ಎನ್ ಡಿ ಬೌಂಡ್, ಸಿ ಒ ಯು ಕೌ, ಸಿ ಒ ಯು ಎನ್ ಟಿ ಕೌಂಟ್, ಡಿ ಒ ಯು ಡೌ, ಡಿ ಒ ಯು ಬಿ ಟಿ ಡೌಟ್, ಎಫ್ ಒ ಯು ಫೌ, ಎಫ್ ಒ ಯು ಎನ್ ಡಿ ಫೌಂಡ್, ಎಲ್ ಒ ಯು ಲವ್, ಎಲ್ ಒ ಯು ಡಿ ಲೌಡ್, ಎಚ್ ಒ ಯು ಹೌ, ಎಚ್ ಒ ಯು ಎಸ್ ಸಿ ಹೌಸ್, ಎಮ್ ಒ ಯು ಮೌ, ಎಮ್ ಒ ಯು ಎಸ್ ಸಿ ಮೌಸ್, ಪಿ ಒ ಯು ಪೌ, ಪಿ ಒ ಯು ಎನ್ ಡಿ ಪೌಂಡ್, ಆರ್ ಒ ಯು ರವ್, ಆರ್ ಒ ಯು ಎನ್ ಡಿ ರೌಂಡ್, ಎಸ್ ಒ ಯು ಸೌ, ಎಸ್ ಒ ಯು ಎನ್ ಡಿ ಸೌಂಡ್, ಎನ್ ಒ ಯು ನೌ, ಎನ್ ಒ ಯು ಎನ್ ನೌನ್, ಎಸ್ ಒ ಯು ಸೌ, ಎಸ್ ಒ ಯು ಟಿ ಎಚ್ ಸೌತ್, ಒ ಯು ಟಿ ಔಟ್, ಒ ಯು ಟಿ ಇ ಆರ್ ಔಟರ್, ಎಲ್ ಒ ಯು ಲವ್, ಸಿ ಎಲ್ ಒ ಯು ಕ್ಲೌ, ಸಿ ಎಲ್ ಒ ಯು ಕ್ಲೌ, ಸಿ ಎಲ್ ಒ ಯು ಡಿ ಕ್ಲೌಡ್, ಎಲ್ ಒ ಯು ಲವ್, ಎ ಎಲ್ ಒ ಯು allow, a l o u allow, a l o u d allowed, r o u row, g r o u grow, g r o u grow, g r o u n d ground, r o u row, p r o u prow, p r o u prow, p r o u d proud. ಅದೇ ಥರ ಓ ಯು ಬರುವಾಗ ಅವು ಓದ್ತದೆ, ಓ ಯು ಆರ್, ಓ ಯು ಆರ್, ಓ ಯುವಿನ ಜೊತೆ ಆರ್ ಸೇರಿಸಿ ಬರುವಾಗ ಅದಕ್ಕೆ ಅವು ಉಚ್ಚಾರಣ ಓದುವುದಿಲ್ಲ, ಹೌದಲ್ಲ,
hour, O-U-R-R, H-O-U-R, hour, O-U-O-U-N-C-E, ounce, B-O-U, bow, B-O-U-N-C-E, bounce, ಇದಿಗೆ B-O-U, bow, B-O-U-N-C-E, bounce ಹಾಗೆ ಸಹ ಬರ್ತದೆ. ಅಲ್ಲಾದರೆ O-U-N-C-E, ounce, B-O-U-N-C-E, ಬೌನ್ಸ್ ಎರಡು ಥರ ನಮಗೆ ಸುಲಭವಾಗಿ ಓದಬಹುದು. ಓಕೆ, ಇನ್ನು ಓಯುಗೆ ಊ ಉಚ್ಚಾರಣ ಬರೆದ ಪದಗಳು ಯಾವುದೊಂದು ನೋಡೋಣ. YOU, ಯು, TOUR, ಟೂರ್, GROUP, ಗ್ರೂಪ್, WOUND, ವೂಂಡ್. ಅರ್ಥ ಆಯ್ತಾ? ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡುವಾಗ ಮಾತ್ರ ಈಸಿಯಾಗಿ ಇಂಗ್ಲೀಷ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೋಡಿ, OW ಸೇರಿಸಿ ಬರುವಾಗ ಔ ಉಚ್ಚಾರಣ ಬರುತ್ತದೆ. ಇದೇ ಥರ ಇದರಲ್ಲಿ ಮೋಸ್ಟ್ ಆಫ್ ದ ವರ್ಡ್ಸಿಗೆ ಸಹ ಮೀನಿಂಗ್ ಉಂಟು. ಓಕೆ, BOW, ಬೌ, COW, ಕೌ, NOW, ನೌ, WOW, ವಾವ್, HOW, ಹೌ, ಇದಕ್ಕೆಲ್ಲ ಮೀನಿಂಗ್ ಉಂಟು. ಅದೇ ಥರ ಇನ್ನೊಂದು ಬೇರೆ ಎಂದಾದ್ರು ನೋಡೋಣ. OW, ಔ, OWL, ಔಲ್, DOWN, ಡೌನ್, TOWN, ಟೌನ್, CROWN, ಕ್ರೌನ್. ಅದೇ ಥರ OUಗೆ ಓ ಉಚ್ಚಾರಣ ಸಹ ಉಂಟು. ಅದನ್ನದು ವರ್ಡ್ಸ್ ಹೇಗೆ ಎಂದರೆ OWO, SOW, ಸೋ, SNOW, ಸ್ನೋ, KNOW, ನೋ, ROW, ರೋ, GROW, ಗ್ರೋ, THROW, ಥ್ರೋ. ಓಕೆ, ಅದೇ ಥರ LOW, ಲೋ, FLOW, ಫ್ಲೋ, BELOW, ಬಿಲೋ, ALLOW, ಅಲೌ, PILLOW, ಪಿಲ್ಲೋ, WINDOW, ವಿಂಡೋ. ಓಕೆ, ಇದೇ ಥರ ಡೈಲಿ ಪ್ರಾಕ್ಟೀಸ್ ಮಾಡಿ. ಡೈಲಿ ಪ್ರಾಕ್ಟೀಸ್ ಮಾಡುವಾಗ ನಿಮಗೆ ಈಸಿಯಾಗಿ ಇದಕ್ಕಿಂತ ದೊಡ್ಡ ವರ್ಡ್ಸ್ ಬಂದರೆ ಸಹ ಈಸಿಯಾಗಿ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಈಗ ನಾನು ಸ್ಟಾಪ್ ಮಾಡುತ್ತೇನೆ. ಇದು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿಕೊಡಿ. ಅದೇ ಥರ ಇಂಗ್ಲೀಷ್ನಲ್ಲಿ ಸ್ವಲ್ಪ ವೀಕ್ ಆಗದ ಮಕ್ಕಳುಂಟು, ಅವರಿಗೆ ಸಹ ಶೇರ್ ಮಾಡಿ, ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ಸಹಕರಿಸಿ. ಓಕೆ, ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಬೇಕು, ಸಹಕರಿಸಬೇಕು. ಓಕೆ, ಥ್ಯಾಂಕ್ ಯು.